ಸೊ ಹಾಯ್ ಫ್ರೆಂಡ್ಸ್, ಇವ್ರು ಯಾರಂದ್ರೆ ಒಂದ್ ವಿಡಿಯೋ ಪ್ಲೇ ಮಾಡ್ತೀನಿ, ನೋಡ್ಕೋಬಿಡಿ. ತಟ್ಟೋದು ಕೆಣ್ಕೋದು ಬಡಿಯೋದು ಇರ್ಲಿ, ಇವ್ರು ಕೇರಳ ನಿಂತ್ರೆ ವನವಾಸ, ಕೆಳಗ್ ಹಾಕೊಂಡ್ ತುಳಿದ್ರೆ ಸೀದಾ ಕೈಲಾಸ. ನೀನ್ ಪಾದದೊಂದ್ ಜೆರಾಕ್ಸು ಕೊಡ್ತೀರ. ಸೊ ಇವ್ರು ಒಂದ್ ಮಾತು ಹೇಳ್ತಾರೆ, ಕೇಳ್ಕೊಬಿಡಿ. ಏನೋ ಫ್ಯಾಮಿಲಿ ಪ್ರಾಬ್ಲಮ್ ಆಗಿ ಹಂಗಿದ್ದು ಹಿಂಗ ಆಗ್ಬಿಟ್ಟವ್ರೆ. ಒಂದ್ ಮಾತು ಹೇಳ್ತಾರೆ ಇವ್ರು, ಈ ಮಾತನ್ನ ಕೇಳಿ. ಹೇಳಿ ಸರ್. ಹೇ ಕರ್ನಾಟಕ ಜನತೆಗೆ ಹರ್ಷ. ಸಿನಿಮಾ ಡೈಲಾಗ್ ಆಟೋ ಮನೋಸ್ತೆಗಳು ಹೇಳಿ ಕೇಳಿ. ನಮ್ಮ ಯಜಮಾನ್ರು ಅಂದ್ರೆ ಡಿ ಬಾಸ್, ಅವ್ರ ಹೆಸರು ಹೇಳ್ಕೊಂಡು ತುಡಿದ್ರೆ ಕರ್ನಾಟಕದಲ್ಲಿ ಎಲ್ ಬೇಕಾದ್ರು ದೇಹ ಅಂದ್ರೆ ಅನ್ನ ಸಿಕ್ಕತ್ತೆ. ಹಾಗೆ ಚನ್ನಪಟ್ಟಣದಲ್ಲಿ ಜಿ ಮೊಬೈಲ್ ಇಂದ ನಮ್ಮ ಜಿತೇಶ್ ಅಣ್ಣ ಅಂತ ಒಬ್ರು ಪ್ರೀತಿಯಿಂದ ಪರಿಚಯ ಆದ್ರು. ಹೇಳಿ ಕೇಳಿ ಡಿ ಬಾಸ್ ಅಭಿಮಾನಿಗಳು. ನಾನು ಯಜಮಾನ್ರ ಬಗ್ಗೆ ಕ್ಲಾಸ್ ಆಗ ಅಂತ ಹೇಳಲ್ಲ ಕಣ್ರಿ, ನಾನು ಮಾಸಾಗಿ ಹೇಳ್ತೀನಿ, ಕೇಳಿಸ್ಕೊಡ್ರಿ. ಲೇ ಶಿಷ್ಯ, ಇನ್ನೂ ಏನಾದ್ರೂ ಉಳ್ದಿದ್ಯಂದ್ರು ನಮ್ ದಾಸನ್ ಬಗ್ಗೆ ಮಾತಾಡಕ್ ತಿಂಗಳ ವಿಷಯ. ಲೇ ಕಾಂಜಿ ಪಿಂಜಿ ಖಾಲಿ ಪಲಾವ್ಗಳ ತರ ಡುಬಾಕ್ ಮಾಡ್ತೀರ ಡೌನ್ ನನ್ ಮಕ್ಕಳಲ್ಲ. ನನ್ ಮಕ್ಕಳ ಸರಿಯಾಗಿ ಸೀರಿಯಸ್ ಆಗಿ ಕೇಳಿಸ್ಕೊಳು. ನೀವ್ ಅದೆಷ್ಟೇ ಅಣ್ಣಮ್ಮ, ಮಾರಮ್ಮ, ಚೌಡಮ್ಮ, ಮುನಿಯಮ್ಮ, ಮುಳ್ಕಟ್ಟಮ್ಮ, ಕಾಟೇರಮ್ಮ, ಕರ್ಮಾರಮ್ಮ ಅಂತ ಅದ್ ಯಾವ್ದೇ ಊರ್ ಚಂಡಿಗೆ ಅರ್ಕೆ ಹೊತ್ತು ಉಂಡಿಗಣ ಹಾಕಿ ಮೆಂಡೂರ್ ಬೇಡ್ಕೊಂಡ್ರು ನನ್ ಮಕ್ಕಳ ಗುಂಡಿಗಣ ಹೋಗೋದು ತಪ್ಪಲ್ಲ. ನಿಮ್ ಮನೆ ದೌಲತ್ತು ದರ್ಪ ದುರಾಂಕಾರನೆಲ್ಲ ನಮ್ ದಾಸನಿಂದ ಸೈಡ್ಗಿರಿ. ಡಿ ಡಿವಿಲ್ ಆಗಿ ಎಂಟ್ರಿ ಕೊಟ್ಟಾಯ್ತು. ಕನ್ನಡ ನಾಡೇ ಬಂದ್ಬಿಡಿ. ಸಿಮ್ಮು ಜೊತೆ ಕ್ರೂರತ್ವ, ಹುಲಿ ಜೊತೆ ಬಂಧುತ್ವ, ಮದ ಇರೋ ಆನೆ ಜೊತೆ ವೈರತ್ವ ಇಟ್ಕೊಂಡ್ಬಿಡ್ರು. ಕೆರಳ್ ನಿಂತ್ರೆ ವನವಾಸ, ಕೆಳಗೆ ಹಾಕೊಂಡ್ ತುಳಿದ್ರೆ ಸೀದಾ ಕೈಲಾಸ. ಏನ್ ಎಲ್ರು ಹೀರೋಗಳಿಗೆ ಹೇಳ್ತಾನೆ. ಅಪ್ಪ ಮಂದಿರ ಪ್ಲೀಸ್ ಹಂಗಿದ್ರೆ ಅಪ್ಪ ಮಂದಿರ ಬಗ್ಗೆ ಎರಡು ಮಾತು ಹೇಳ್ಬೇಕಂತ ಕೇಳಿಸ್ಕೊಡ್ರಿ ಮಕ್ಕಳ. ಎಲ್ಲರಿಗೂ ಒಂದ್ ಮಾತು ಹೇಳ್ತೀನಿ, ಕೇಳಿಸ್ಕೊಡ್ರಿ. ನಿಮ್ಗಳ ಪ್ರೀತಿ ಯಾವತ್ತು ತಂದೆ ತಾಯಿಗೆ ಪಾಯಸದಲ್ಲಿ ಸಿಗೋ ಡ್ರೀ ಫುಡ್ಸ್ ಆಗಿರ್ಬೇಕು ಹೊರತು ಊಟಲ್ಲ ಅಂತ ಅವ್ರ ಬ್ಯಾಡಿ ಸ್ವೀಟ್ ಪೀಸ್ ಆಗಿರ್ಬೋದು. ನಮ್ಮನ್ನ ಬೆಳೆಸುವಾಗ ನಾವ್ ಅವ್ರು ಮಗು ಆಗಿರ್ತೀವಿ, ಅವ್ರು ವಯಸ್ಸಾದ್ಮೇಲೆ ಅವ್ರು ಮಗು ಆಗಿರ್ತಾರೆ. ನಾವ್ ಗೀಚಕ್ ಆಗದಿರೋ ಎಷ್ಟೋ ಪದಗಳು ದುಡ್ಮೆಯನ್ನ ಅಪ್ಪನ ಬೆವರಲ್ಲಿ ಇರ್ತದೆ. ನಾವ್ ಓದಕ್ ಆಗದಿರೋ ಎಷ್ಟೋ ಅಳುಗಳು ಅಮ್ಮ ಅಳ್ತಾ ಗೊತ್ತಾ, ಆ ಬೆವರಲ್ಲಿ ಇರ್ತದೆ ರೀ. ತಂದೆ ತಾಯಿ ಅನ್ನೋ ಪ್ರೀತಿಯ ಇಷ್ಟ ಬಂದಾಗ ತಂದೆ ತಾಯಿ ಸ್ಥಾನಿಗರ ವ್ಯತ್ಯಾಸ ಕೊಟ್ಟಂದ್ರೆ, ತಾಯಿ ಬದುಕನ್ನ ಪ್ರೀತಿಸ್ತಾಳೆ, ದುಡಿಮೆಯನ್ನ ತಂದೆ ಆ ಪ್ರೀತಿನ ವ್ಯಕ್ತಿಸ್ತಾರೆ. ಜೈ ಡಿ ಬಾಸ್. ಚೆನ್ನಾಗಿತ್ತ?